ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಧರ್ಮೇಂದ್ರ ಪ್ರಧಾನ್ ಏನು ಎಜುಕೇಶನ್ ಮಿನಿಸ್ಟರ್ ಅದಾರ, ಅವ್ರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರು ಮಿನಿಸ್ಟರ್ ಆದಾಗಿಂದ ಈ ಸೆಕೆಂಡ್ ಟೈಮ್ ಪೇಪರ್ ಲೀಕ್ ಆಗ್ತಾ ಇದೆ. ಏನು 2024ನಾಗೂ ಪೇಪರ್ ಲೀಕ್ ಆಗೈತಿ. ಈಗ ಮತ್ತೆ ಪೇಪರ್ ಲೀಕ್ ಆಗಿ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿ ಎಕ್ಸಾಮ್ ಕರೀತಾ ಇದ್ದಾರೆ. ಇದು ಒನ್ ಟೈಪ್ ಎಲ್ಲ ಸ್ಟೂಡೆಂಟ್ ಅವ್ರ ಜೊತೆ ಅನ್ಯಾಯ. ಅವ್ರಿಗೆ ಎಷ್ಟೋ ಕಷ್ಟಪಟ್ಟಿರ್ತಾರೆ, ಎಷ್ಟೋ ಫೈನಾನ್ಷಿಯಲ್ ಕಷ್ಟನಾಗ ಎಕ್ಸಾಮ್ ಬರ್ದಿರ್ತಾರೆ. ಇದು ಒಂದು ಕಮರ್ಷಿಯಲ್ ಎಕ್ಸಾಮ್ ಆಗ್ಬಿಟ್ಟೈತಿ. ನಾವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಏನು ಮಾಡಲ್ಲ, ಅದೊಂದು ಬೋಕಸ್ ಏಜೆನ್ಸಿ ಅದ. ಅದಕ್ಕೆ ನಾವು ಕಂಡಾಯ ಮಾಡ್ತೀವಿ. ಅದು ಡಿಸಾಲ್ವ್ ಆಗ್ಬೇಕಂತಂದು ನಾವು ಬೇಡಿಕೆ ಇಟ್ಟೇವಿ. ಮತ್ತು ಆಮೇಲೆ ನಮ್ ಎಲ್ಲ ಸ್ಟೂಡೆಂಟಿಗೆ ಏನು ಇದಕ್ಕೆ ಒಂದು ಕಂಪನ್ಸೇಷನ್ ಸಿಗ್ಬೇಕು. ಯಾಕಂದ್ರೆ ಲ್ಯಾಕ್ಸ್ ಆಫ್ ₹1000 ಹಾಕಿ ಅವ್ರು ಇದೊಂದು ಎಕ್ಸಾಮ್ ಕಂಪ್ಲೀಟ್ ಮಾಡಿರ್ತಾರ. ಅದಕ್ಕೆ ಎಕ್ಸಾಮ್ ಬರೀತಾರ, ಕ್ಯಾನ್ಸಲ್ ಮಾಡ್ತಾರೆ, ಎಕ್ಸಾಮ್ ಬರೀತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಹಿಂಗೆ ಮಾಡಿದರೆ ಎಲ್ಲಿ ಹೋಗ್ಬೇಕು ನಮ್ಮ ದೇಶ? ಎಲ್ಲ ಇದಕ್ಕೆ ಹೊರದೇಶಿಗೆ ಹೋಗಿ ಎಲ್ಲರೂ ಎಕ್ಸಾಮ್ ಬರೀತಾರ, ಸ್ಟಡಿ ಮಾಡ್ತಾರೆ. ಹಿಂಗಿದ್ರೆ ನಮ್ಮ ಇಂಡಿಯನ್ ಎಜುಕೇಶನ್ ಮೇಲೆ ಎಲ್ಲಾರ್ದು ಏನು ನಂಬಿಕೆನ ಹೋಗ್ಬಿಡ್ತೈತಿ. ಹೋಗಿ ಎಲ್ಲರೂ ಹೊರದೇಶ ಹೋಗ್ತಾರೆ. ಇದ್ರ ಸಂಬಂಧ ನಾವು ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ರೆಸಿಗ್ನೇಷನ್ ಕೇಳ್ತೇವೆ, ರಾಜೀನಾಮೆ ಕೊಟ್ಟು ಇದಕ್ಕೊಂದು ಸ್ಪಷ್ಟ ಆಗಿ ಕ್ಲಿಯರ್ ಆಗಿ ಒಂದು ಬೇರೆ ಎಕ್ಸಾಮ್ ತೆಗಿಬೇಕು. ನೀಟ್ ಎಕ್ಸಾಮ್ ಅನ್ನು ಬಂದ್ ಮಾಡ್ಬೇಕಂತಂದು ನಾವು ಬೇಡಿಕೆ ಇಟ್ಟೇವೆ.